ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ ಇನ್ಸ್ಟಾ ಪೇಜ್ಗೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಗೋಗರ್ಭ ಗುಡಿಗೆ. ನೀವು ನೋಡ್ತಾ ಇರುವಂಥದ್ದು ಗೋಕರ್ಣದಲ್ಲಿ ಒನ್ ಆಫ್ ದಿ ಫೇಮಸ್ ಅಂತಲೇ ಹೇಳ್ಬೋದು. ಇನ್ನು ಲೊಕೇಶನ್ ಬಂದು ನೀವು ಈಸಿಯಾಗಿ ಗೂಗಲ್ ಮ್ಯಾಪಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿ ಹೋಗ್ಬೋದು. ಕರೆಕ್ಟ್ ಲೊಕೇಶನ್ಗೆ ಇದು ತಂದುಬಿಡುತ್ತೆ. ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ತಾ ಹೋಗ್ಬೋದು. ಅದರೊಳಗೂ ನೋಡ್ತಾ ಇದ್ದಾರೆ ಎಲ್ಲ ರೂಟ್ ಮ್ಯಾಪ್ ಚೆಂದ ಮಾಡಿ ಹಾಕ್ಕೊಂಡು ಹೋಗಿದ್ದಾರೆ. ಸೊ ಹೇಗೆ ಹೋಗೋದು ಎಲ್ಲದನ್ನು ಕೂಡ ನೀವು ನೋಡ್ತಿರುವಂಥದ್ದು. ಸೊ ಹೀಗೆ ಇದರ ಲೈನ್ ಮೇಲೆ ಹೋದರೆ ಆಯಿತು. ಮುಂಚೆ ಆಗಿದ್ರೆ ಇದಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವಾಗ ಇನ್ ಡೀಟೇಲಾಗಿ ಕ್ಲೀನಾಗಿ ಹಾಕಿದ್ದಾರೆ. ಸೊ ನೀವು ಈಸಿಯಾಗಿ ಹೋಗ್ಬೋದು. ಸೊ ಗೋಕರ್ಣಕ್ಕೆ ಏನಾದರೂ ಬಂದಿದ್ದೀರಾ ಅಂದರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ಗೆ ಬರೋದನ್ನು ಮಿಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅಷ್ಟು ಚೆಂದ ಇದೆ. ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಆಯಿತು, 130 ಮೀಟರ್ಸ್ ಅಷ್ಟೇ. ನೋಡ್ತಾ ಇದ್ದೀರಾ, ಸಂಡೇ ಹೋಗಿದ್ದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಿದ್ರು. ಸೊ ನಾನು ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಾವು ಕೂಡ ಹೊರಡೋಣ ಅಂತ ಹೊರಟಿರುವಂಥದ್ದು. ಜಸ್ಟ್ 2 ಮಿನಿಟ್ಸ್ ಒಳಗೆ ಬರ್ಬೋದು. ಇದೆ ಗೋಗರ್ಭದ ಗುಡಿ. ಸುಮಾರು ಟ್ರೆಕ್ಕಿಂಗ್ ಎಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಇರ್ತದೆ ಅಂತೆಲ್ಲ ಅಂದ್ಕೊಂಡೆ, ಅಷ್ಟೇನಿಲ್ಲ ಇದೆ. ಸೊ ಬನ್ನಿ ಹೋಗೋಣ ಗೋಗರ್ಭದ ಗುಹೆ. ತುಂಬ ಕೇರ್ಫುಲ್ಲಾಗಿ ಇಡಬೇಕು, ಯಾಕಂತ ಹೇಳಿದ್ರೆ ಗುಡ್ಡ ಎಲ್ಲ ಇಲ್ಲೇ ಇರುವಂಥದ್ದು. ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇದ್ದಾರೆ ಕೇವು, ಇದೇ ಕೇವು. ಫುಲ್ ಕಗ್ಗತ್ಲು, ಒಂದು ಗುಡ್ಡ, ಅಷ್ಟು ಗುಡ್ಡ ನೋಡಿ. ಬನ್ನಿ ಈಗ ಮೇನು ಹೋಗೋಣ. ಸ್ವಲ್ಪ ಭಯ ಆಗ್ತದೆ ನೋಡಿ, ಫುಲ್ ಕಗ್ಗತ್ಲು. ಇನ್ನು ಈ ಒಂದು ಕೇವ್ಗೆ ಶಿವ ಗುಹೆ ಅಥವಾ ಗೋಗರ್ಭದ ಗುಹೆ ಅಂತ ಕರೀತಾರೆ. ಇನ್ನು ಇಲ್ಲಿರುವಂತಹ ಸೂರ್ಯಕಿರಣ ಡೈರೆಕ್ಟ್ ಶಿವಪ್ಪನ ಮೇಲೆ ಬೀಳುವಂಥದ್ದು. ಎಷ್ಟು ಅದ್ಭುತವಾಗಿದೆ ಈ ಒಂದು ದೃಶ್ಯ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ನೋಡಲೇಬೇಕಾಗಿರುವಂತಹ ಈ ದೃಶ್ಯ. ಇಲ್ಲೇ ಕಾಣುವಂಥದ್ದು ಫುಲ್ ನೋಡಿ, ಇದೇ ಗೋಗರ್ಭ. ಸೊ ಇಲ್ಲೇನಂತ ಹೇಳಿದ್ರೆ ಇಲ್ಲ ಏನು ಸೂರ್ಯನ ಕಿರಣ ಬೀಳುವಂಥದ್ದು. ಸೊ ಇದು ಇಲ್ಲಿ ನೀವು ನೋಡುವಂಥದ್ದು ಸುಮಾರು ಋಷಿಮುನಿಗಳೆಲ್ಲ ಇಲ್ಲಿ ಬಂದು ತಪಸ್ ಮಾಡ್ತಾ ಇರ್ತಾರಂತೆ. ಬಟ್ ಇವತ್ತು ಈಗ ಕಮ್ಮಿ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದೀಪನ ಹಚ್ಚೋಗಿದ್ದಾರೆ, ಉದ್ಕಡ್ಡಿ ಉರಿತಾ ಇದೆ. ಹಾಗಾಗಿ ಓಂ ನಮಃ ಶಿವಾಯ. ಇನ್ನಿಲ್ಲಿರುವಂತಹ ಗುಹೆಗಳೆಲ್ಲ ಡೈರೆಕ್ಟ್ ಉತ್ತರಕಾಶಿಗೆ ಮುಂಚೆ ಕನೆಕ್ಷನ್ ಇತ್ತಂತೆ. ಬಟ್ ಈಗ ಕಾಲಕ್ರಮೇಣ ಎಲ್ಲ ಮುಚ್ಚೋಗಿದೆ. ಇಲ್ಲಿ ನೀವು ನೋಡ್ತಿರುವಂತಹ ಸಣ್ಣ ಸಣ್ಣ ಗುಹೆ ಎಲ್ಲ ಅಲ್ಲೇ ಇರುವಂಥದ್ದು. ಸೊ ನೋಡಿದ್ರಲ್ಲ ಹೇಗೆಲ್ಲ ಇದೆ ಅಂತ. ನೀವೇನಾದರೂ ಗೋಕರ್ಣ ಬರ್ತಾ ಇದ್ರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸಿಗೆ ಬನ್ನಿ, ಯಾಕಂತ ಹೇಳಿದ್ರೆ ಅಷ್ಟು ಚೆಂದ ಇದೆ. ಸೊ ಫುಲ್ ಒಂದು ತಂಪಾದ ಗಾಳಿ. ನೀವು ಅಲ್ಲಿ ಇಷ್ಟು ಜನ ನೋಡ್ಕೊಂಡು ಬಂದಿರ್ತಾರಲ್ವ ಗೋಕರ್ಣದಲ್ಲಿ ಹೋದಾಗ, ಸಿಕ್ಕಾಪಟ್ಟೆ ಜನ, ಫುಲ್ ಜನ, ಅಷ್ಟು ಜನ ಇದ್ದಾರೆ. ಯಾಕಂದರೆ ಅಷ್ಟು ಟೂರಿಸ್ಟ್ ಇದ್ದಾರೆ. ಬಟ್ ಇಲ್ಲಿ ಬಂದಾಗ ಪೀಸ್ ಅಂತಲೇ ಹೇಳ್ಬೋದು. ಹೊರಗಡೆ ಇಷ್ಟೇ ಜನ ಇರ್ಬೋದು, ಬಟ್ ಇಲ್ಲಿ ಒಳಗಡೆ ನೀವು ಬಂದಾಗ ಒಂದು ಆರಾಮ್, ನೀವು ಇಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಜಪ ಮಾಡೋದು ಎಲ್ಲ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಸೊ ಮಿಸ್ ಮಾಡಿದೆ ಈ ಒಂದು ಪ್ಲೇಸಿಗೆ ಬನ್ನಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ಗಂತ ಹೇಳ್ತಾ. ಸೊ ಇಲ್ಲೆಲ್ಲ ಹೋಮ ಆಗಿದೆ. ಹಾಗೆ ಇಲ್ಲಿ ಕೂತ್ಕೊಂಡು ಜಪ ಮಾಡೋಕ್ಕೋಸ್ಕರ ಇದಿಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲೆಲ್ಲ ಒಂಥರ ಗುಹೆ ಥರ ಇದೆ. ಬಟ್ ಅದೆಲ್ಲ ಮುಚ್ಚೋಗ್ಬಿಟ್ಟಿದೆ ಗುಹೆ ಎಲ್ಲವ. ಅಲ್ಲಿ ನೀವು ಶಿವಪ್ಪನ ದರ್ಶನ ಮಾಡ್ಬೋದು. ಆಲ್ರೆಡಿ ಹೇಳಿರೋ ಹಾಗೆ ಅಲ್ಲಿ ಶಿವಪ್ಪನ ದರ್ಶನ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಹೀಗೆ ಗುಹೆ ಥರ ಇದೆ. ಗೊತ್ತಿಲ್ಲ ನಂಗೆ ಒಳಗಡೆ ಇದೆಯೋ ಇಲ್ವೋ ಅಂತ, ಮತ್ತು ಸುಮ್ಮನೆ ರಿಸ್ಕ್ ಯಾಕೆ ಅಂತ ನಾನು ಹೋಗೋದಿಲ್ಲ. ಸೊ ಇಲ್ಲಿ ಜಾಗ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಜಾಗ ಇದೆ. ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಒಂಥರ ಮಿಂಚು ಬರ್ತಾ ಇದೆ. ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಇಲ್ಲಿ ಸಹ ಅದೇ ಥರ ಗುಹೆ ಇದೆ. ಸೊ ಹಾಗೆ ಹೋಗ್ಬೋದು, ನೋಡ್ಬೋದು. ಇನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದರೆ ನೀವು ಬೇಕಾದ್ರೆ ನೋಡ್ಬೋದು. ಹಾಗೆ ಇಲ್ಲಿ ಹನುಮಾನ್ ದೇವರು ಇದ್ದಾರೆ. ಸೊ ಇಲ್ಲಿ ಕುತ್ಕೋಬೋದು. ಆಮೇಲೆ ಇಲ್ಲಿ ನೋಡಿ, ನೋಡಿದ ಮೇಲೆ ಈ ಕೋಲದಲ್ಲೇ ನೀವು ನೋಡುವಂಥದ್ದು. ಸೊ ಹೀಗಿರುತ್ತೆ. ಸೊ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಯಿತು. ಸೊ ಅಲ್ಲಿಂದ ಇಲ್ಲಿವರೆಗೆ ವಾಪಸ್ ಬಂದು ಈಗ ಮತ್ತೆ ನಾನು ಹೊರಟಿದ್ದೀನಿ. ಮತ್ತಷ್ಟು ಗೋಕರ್ಣನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಾಟಾ.